ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಅರುಣ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ವಿಷಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ತುರ್ತು ಪರಿಸ್ಥಿತಿ ಅಂತ ಹೇಳಿ ಬಂದೇ ಬರುತ್ತೆ. ಆ ತುರ್ತು ಪರಿಸ್ಥಿತಿ ಬಂದವಾಗ ಏನು ಮಾಡಬೇಕು ಅಂತ ಗಾಬರಿ ಆಗಿದ್ದೀರಾ? ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದಕ್ಕಂತಾನೆ ನಾನು ನಿಮಗೆ 5 ತುರ್ತು ಸಹಾಯವಾಣಿಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ, ಇನ್ನೂವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಕೌಟಿಲ್ಯನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈಗ ತುರ್ತು ಸಹಾಯವಾಣಿಗಳೊಳಗೆ ಮೊದಲನೇ ತುರ್ತು ಸಹಾಯವಾಣಿ ಯಾವುದಪ್ಪ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, 100 100. ಈ ತುರ್ತು ಸಹಾಯವಾಣಿ ಹೆಸರೇನಪ್ಪ ಅಂದರೆ, ಇದು ಪೊಲೀಸ್ ಸಹಾಯವಾಣಿ. ಏನಾದರೂ ನಿಮ್ಮ ಕಣ್ಣೆದುರುಗಡೆ ಅಪಘಾತ ಆದಾಗ ಅಥವಾ ಏನಾದರೂ ಒಂದು ಅವಘಡ ಸಂಭವಿಸಿದಾಗ ಈ ನಂಬರಿಗೆ ಕಾಲ್ ಮಾಡಿದ್ರೆ ಪೊಲೀಸವರು ತತ್ಕ್ಷಣವೇ ಅಲ್ಲಿಗೆ ಬಂದು ಆ ಅಪಘಾತಕ್ಕೆ ಸಂಬಂಧಿಸಿದಂಥ ಸೊಲ್ಯೂಷನನ್ನು ಕಂಡುಹಿಡಿಯೋಕ್ಕೆ ಅವರು ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಎರಡನೇ ನಂಬರ್ ಯಾವುದಪ್ಪ ಅಂದರೆ 108. ಇದು ಆಂಬುಲೆನ್ಸ್ ರಿಲೇಟೆಡ್. ನೀವು ಅಚಾನಕ್ಕಾಗಿ ರಸ್ತೆಯಲ್ಲಿ ಹೋಗ್ತಿರ್ತೀರಾ, ಏನಾದರೂ ಒಂದು ಅಪಘಾತ ಸಂಭವಿಸಿರುತ್ತೆ. ಸಡನ್ನಾಗಿ ನೀವು ಆ ಅಪಘಾತವನ್ನು ನೋಡಿ 108ಗೆ ಕಾಲ್ ಮಾಡಿದ್ರೆ ನೀವಿರುವಲ್ಲಿಗೆ ಆಂಬುಲೆನ್ಸ್ ಬರುತ್ತೆ. ನಿಮಗೊಂದು ಜೀವವನ್ನು ಉಳಿಸ್ತಕ್ಕಂಥ ಒಂದು ಸಾರ್ಥಕತೆ ನಿಮ್ಮದಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಅಕ್ಕಪಕ್ಕದವ್ರ ಮನೆಯಲ್ಲೋ ಆರೋಗ್ಯದಲ್ಲಿ ತುರ್ತು ಪರಿಸ್ಥಿತಿ ಎದುರಾದಾಗ ಆಂಬುಲೆನ್ಸ್ಗೆ ಕಾಲ್ ಮಾಡಿದ್ರೆ ಆಂಬುಲೆನ್ಸ್ ಅಲ್ಲಿಗೆ ಬಂದು ತುರ್ತು ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮೂರನೇ ನಂಬರ್ ಯಾವುದಪ್ಪ ಅಂತಂದರೆ 112. ಇದು ಒಂಥರ ಸರ್ವಾಂತರ್ಯಾಮಿ ಇದ್ದಾಗೆ. ಯಾಕಪ್ಪ ಇದು ಸರ್ವಾಂತರ್ಯಾಮಿ ಅಂದರೆ, ಈ 112ದಲ್ಲಿ ನಾವು 3 ತುರ್ತು ಪರಿಸ್ಥಿತಿಗಳ ಕುರಿತು ಕಾಲನ್ನು ಮಾಡ್ಬೋದು ಅಥವಾ ಸಹಾಯಕ್ಕಾಗಿ ನಾವು ಈ ನಂಬರ್ಗೆ ಕಾಲ್ ಮಾಡ್ಬೋದು. ಯಾವ್ಯಾವುದು ಅಂದರೆ, ಮೊದಲನೇದು ಪೊಲೀಸ್, ಎರಡನೇದು ಆಂಬುಲೆನ್ಸ್, ಮೂರನೇದು ವಿಪತ್ತು ನಿರ್ವಹಣೆ. ಈ ಮೂರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಹಾಯವಾಣಿ ಯಾವುದಪ್ಪ ಅಂದರೆ ಇದು 112. ಇನ್ನು ನಾಲ್ಕನೇ ನಂಬರ್ ಯಾವುದಪ್ಪ ಅಂದರೆ 104, ಆರೋಗ್ಯ ಸಹಾಯವಾಣಿ. ನಿಮ್ಗೇನಾದರೂ ಆರೋಗ್ಯದಲ್ಲಿ ಏರುಪೇರಾದಾಗ ನೀವು ಮನೆಯಲ್ಲೇ ಕೂತ್ಕೊಂಡು ವೈದ್ಯರನ್ನು ಭೇಟಿಯಾಗದೆ, ಮುಖಾಮುಖಿ ಭೇಟಿಯಾಗದೆ ಮನೆಯಲ್ಲೇ ಕೂತ್ಕೊಂಡು ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ವೈದ್ಯರಿಂದ ಸಲಹೆ ಸೂಚನೆಗಳನ್ನು, ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಸಲಹೆ ಸೂಚನೆಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಪಡ್ಕೊಳ್ಬೋದು. ಇದು ಯಾವ ನಂಬರ್ ಅಂದರೆ 104, ಆರೋಗ್ಯ ಸಹಾಯವಾಣಿ. ಇನ್ನು 5ನೇ ನಂಬರ್ ಯಾವುದು ಅಂದರೆ 1930, ದ ಮೋಸ್ಟ್ ಇಂಪಾರ್ಟೆಂಟ್ ನಂಬರ್ 1930. ಇದು ಸೈಬರ್ ಕ್ರೈಮ್ ರಿಲೇಟೆಡ್. ಏನಕ್ಕಪ್ಪ ಈ ನಂಬರ್ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಮುಂಚಿನ ದಿನಗಳಲ್ಲಿ ಏನಾದರೂ ಕಳ್ತನ ಮಾಡ್ಬೇಕಂತಂದರೆ ಒಂದು 5 ಜನ ಸೇರಿಕೊಂಡು ಮನೆ ಕಿಲಿ ಹೊಡೆದು ಅಥವಾ ಟ್ರೆಜರಿ ಬಾಗಿಲು ಮುರಿದು ಮನೆಯನ್ನು ಕಳ್ತನ ಮಾಡ್ತಾಯಿದ್ರು ಅಥವಾ ಹಣವನ್ನು ದೋಸ್ತಾ ಇದ್ರು. ಬಟ್ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೇವಲ 4 ಸಂಖ್ಯೆಗಳ OTP ಅಥವಾ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಲಕ್ಷಾಂತರ ಹಣವನ್ನು ನಾವು ಇವತ್ತಿನ ದಿನಮಾನದಲ್ಲಿ ಕಳ್ಕೊಳ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನೀವು ತುರ್ತು ಪರಿಸ್ಥಿತಿನ ಎದುರಿಸಿದಾಗ ಅಥವಾ ನಿಮ್ಮ ಹಣವನ್ನು ಕಳ್ಕೊಂಡಾಗ ಅರ್ಧ ಗಂಟೆ ಒಳಗೆ ನೀವೇನಾದರೂ 1930ಗೆ ಕರೆ ಮಾಡಿದ್ರೆ ನಿಮ್ಮ ಹಣವನ್ನು ನೀವು ಉಳಿಸ್ಕೊಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ 5 ನಂಬರ್ಗಳು 100, 104, 108, 112, 1930, ಈ 5 ತುರ್ತು ಸಹಾಯವಾಣಿಗಳನ್ನು ನೀವು ಸದಾ ನೆನ್ಪಿಟ್ಕೊಳ್ಳಿ. ಇದು ನಿಮ್ಗೆ ಒಂದಲ್ಲ ಒಂದು ದಿವಸ ಸಹಾಯಕಾರಿ ಆಗೇ ಆಗುತ್ತವೆ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ಚಾನಲ್ ಕೌಟಿಲ್ಯನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ. ಧನ್ಯವಾದ.